ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಭಾಳಷ್ಟು ಸಲ ಏನಾಗುತ್ತೆ, ನೀವು ಹೌಸಿಂಗ್ ಲೋನ್ಗೆ ನಿಮ್ಮನ್ನು ನೀವು ಒಳಪಡಿಸ್ಕೋತೀರಿ. ಸುಮಾರು 20 ಲಕ್ಷ ರೂಪಾಯಿ ಸಾಲ ಮಾಡಿಬಿಡ್ತೀರಿ. ಆದರೆ ಇದ್ದಕ್ಕಿದ್ದ ಹಾಗೆ ಬೇರೆ ಎಲ್ಲಿಂದನೋ ನೀವು ಒಂದು ದುಡ್ಡನ್ನು ಹೊಂದಿಸಿಕೊಂಡು ಆ ಸಾಲವನ್ನು ತೀರಿಸಿಬಿಡುವಂಥ ಆಲೋಚನೆ ಬರುತ್ತೆ. 18 ಲಕ್ಷ ರೂಪಾಯಿ ಸಾಲ ಬ್ಯಾಂಕಿನಲ್ಲಿ ಉಳಿದರೆ ಆ ಒಟ್ಟು ಮೊತ್ತವನ್ನು ನೀವು 18 ಲಕ್ಷ ರೂಪಾಯಿ ಬ್ಯಾಂಕಿಗೆ ಕಟ್ಟಿ ಸಾಲದಿಂದ ಹೊರೆಯಿಂದ ಮುಕ್ತರಾಗಬೇಕು ಅನ್ನುವಂಥ ಆಲೋಚನೆಗೆ ಬರ್ತೀರಿ. ಹೆಚ್ಚಿನ ಆರ್ಥಿಕ ಸಂಸ್ಥೆಗಳು ನೀವು ಒಟ್ಟಿಗೆ ಸಾಲವನ್ನು ತೀರಿಸುತ್ತೇನೆ ಅಂದಾಗ 1%, 2% ಹೆಚ್ಚಿನ ಮೊತ್ತವನ್ನು ನಿಮ್ಮ ಮೇಲೆ ವಿಧಿಸುತ್ತವೆ. ಏಕೆಂದರೆ ಅವರಿಗೆ 18 ವರ್ಷದಲ್ಲಿ 15 ವರ್ಷದಲ್ಲಿ ತಾವು ಗಳಿಸಬಹುದಾದ ಬಡ್ಡಿಯನ್ನು ನೀವು ಕೊಡಲಾರಿರಿ ಅನ್ನುವ ಕಾರಣಕ್ಕೋಸ್ಕರ, ಸಂಸ್ಥೆ ನಷ್ಟಕ್ಕೆ ಒಳಗಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ 1%, 2%, 3%, 5%ವರೆಗೆ ನಿಮ್ಮ ಮೇಲೆ ಅವರು ಹೊರೆ ಹಾಕ್ತಾರೆ. ಆದರೆ ಯೋಚನೆ ಮಾಡಿ, ನೀವು ಒಟ್ಟು ಸಾಲವನ್ನು ಕಟ್ಟಿ ಸಾಲ ವಿಮೋಚನೆ ಮಾಡಿಕೊಳ್ಳುವ ಮೂಲಕ ಹೊಸ ಸಾಲಕ್ಕೆ ನೀವು ಬಾಧ್ಯಸ್ಥರಾಗ್ತೀರಾ ಅಂತ ಆಲೋಚನೆ ಮಾಡಬೇಕು. ನೀವು ಒಟ್ಟು 20 ಲಕ್ಷ 18 ಲಕ್ಷವನ್ನು ಬ್ಯಾಂಕಿಗೆ ಕಟ್ಟಿ ನಿಮ್ಮ ಸಾಲ ಹೊರೆಯನ್ನು ಕಳ್ಕೊಂಡವರು ಆ 18 ಲಕ್ಷವನ್ನು ಬೇರೆ ಕಡೆ ನಾನು ಹೊಂದಿಸಿದರೆ, ಬೇರೆ ಕಡೆ ಅದನ್ನು ತೊಡಗಿಸಿದರೆ ಆ 18 ಲಕ್ಷ ರೂಪಾಯಿ ನನಗೆ ಹೆಚ್ಚಿನ ಮೊತ್ತದ ಲಾಭವನ್ನು ಕೊಡುತ್ತದೆ ಅಂತ ಆಲೋಚನೆ ಮಾಡುವ ಮೂಲಕ ನೀವು ನಿಮ್ಮ ಸಾಲವನ್ನು ತೀರಿಸಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.